ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾತೈಃ ಸದಾ ಸೇವ್ಯಮಾನಂ ವಂದೇ ವಿಷ್ಣುಂ ಸದಾಹಂ ಸಕಲಜಗದನಾದ್ಯಂತ ಮಾನಂದದಂ ತಂ. ಶ್ರೀ ಗುರುಭ್ಯೋ ನಮಃ. ತ್ರೀಣಿ ಆತ್ಮನೇ ಅಕುರುತ ಮನೋವಾಚಂ ಪ್ರಾಣಃ ಅಂತ ತಿಳಿದುಕೊಂಡು ಸಪ್ತಾನ್ನ ಬ್ರಾಹ್ಮಣದಲ್ಲಿ ಪರಮಾತ್ಮ 7 ವಿಧವಾದ ಅನ್ನಗಳನ್ನು ಸೃಷ್ಟಿ ಮಾಡಿ ಒಂದು ಅನ್ನವು ಸರ್ವಸಾಧಾರಣವನ್ನಾಗಿ ಮಾಡಿ, ಅಂದರೆ ಯಾರ್ಯಾರು ಯಾವ ಯಾವ ರೀತಿಯ ಅನ್ನವನ್ನು ಉಂಡು ತೃಪ್ತಿಯನ್ನು ಪಡಿತಾರೋ ಅದೆಲ್ಲವೂ ಒಂದು ವಿಧವಾದ ಅನ್ನ, ಅದನ್ನು ಮುಗಿಸಿಬಿಟ್ರು, ಎಲ್ಲ ಪ್ರಾಣಿಗಳಿಂದ ತಿನ್ನುವಂತಹದ್ದು ಅಂತ. 2 ದೇವತೆಗಳಿಗಾಗಿ ಮೀಸಲಾಗಿ ಇಟ್ಟ ಹುತಂ ಪ್ರಹುತಂಚ ವೈಶ್ವದೇವ ಬಲಿಹರಣಗಳನ್ನು. ಅದಾದ ಮೇಲೆ ಇನ್ನು 3 ತನಗೋಸ್ಕರ ಇಟ್ಟುಕೊಂಡ ಮನಸ್ಸು, ಮಾತು, ಪ್ರಾಣವನ್ನು. ಕೊನೆಯದಾದ ಹಾಲು ಎಂಬ 7ನೇ ಅನ್ನವನ್ನು ಸರ್ವ ಶಿಶುಗಳಿಗೆ ಸಾಧಾರಣ ಮಾಡಿದ. ಪ್ರಾಣಿಗಳ ಮಕ್ಕಳಿರಬಹುದು, ಮನುಷ್ಯರ ಮಕ್ಕಳಿರಬಹುದು, ಅಥವಾ ನಾವುಗಳು ಯಾರು ಹಾಲನ್ನು ಉಪಜೀವಿಸಿಕೊಂಡಿರ್ತೀವೋ ನಮಗೂ ಹೀಗೆ 7 ವಿಧವಾದ ಅನ್ನವನ್ನು ಸೃಷ್ಟಿ ಮಾಡಿದ. ಅದರಲ್ಲಿ ತನಗೆ ಮಾಡಿಕೊಂಡ ಅನ್ನ ಏನಿದೆಯಲ್ಲ, ಮನಸ್ಸು, ಮಾತು, ಪ್ರಾಣ, ಇದು ಯಾಕೆ ಶ್ರೇಷ್ಠ? ಉಳಿದ ಪದಾರ್ಥಗಳನ್ನು ಯಾಕೆ ತನ್ನದು ಅಂತ ಮಾಡಿಕೊಂಡಿಲ್ಲ, ಹೇಳಲಿಲ್ಲ. ಭಗವಂತ ಅದರಲ್ಲೂ ಇದ್ದಾನ, ಅದನ್ನು ಸ್ವೀಕಾರ ಮಾಡ್ತಾನ, ಸರ್ವಸ್ವಾಮಿ ಇದ್ದಾನ, ಅದರಲ್ಲಿ ವಿವಾದವಿಲ್ಲ. ಆದರೆ ಉಪನಿಷತ್ತಿನಲ್ಲಿ ಹೇಳುವಾಗ ಈ 3 ಮಾತ್ರ ಅಂತ ಹೇಳಿದ್ದು ಯಾಕೆ, ಈ 3 ಮಾತ್ರ ಅಂತ ಹೇಳಿದ್ದು ಯಾಕೆ ಎನ್ನುವುದಕ್ಕೆ ಕಾರಣವನ್ನು ಉಪನಿಷತ್ತು ಕೊಡ್ತಾ ಇದೆ. ಇದಕ್ಕೊಂದು ಸುಮ್ಮನೆ ದೃಷ್ಟಾಂತಾಂತರವನ್ನು ಕೊಟ್ಟಿರ್ತೇನೆ, ನಿಮಗೆ ತಿಳಿಯಲಿ ಅನ್ನೋದಕ್ಕೆ. ಸ್ವಲ್ಪ ಈ ಕಡೆಗೆ ಲಕ್ಷ್ಯ ಕೊಡ್ರಿ. ದೃಷ್ಟಾಂತಾಂತರವನ್ನು, ಬೇರೆ ದೃಷ್ಟಾಂತ ಏನು? ಕೃಷ್ಣಾವತಾರದಲ್ಲಿ ಕೃಷ್ಣ ಏನು ಮಾಡಿದ್ದಾನೆ ಅಂತಂದರೆ, ಎಲ್ಲ ಗೋಪಿಯರ ಮನೆಗೆ ಹೋಗೋದು, ಬೆಣ್ಣೆ, ಹಾಲು, ಮೊಸರು, ತುಪ್ಪ ಇವುಗಳನ್ನೇ ತಿಂದ ಕದ್ದ ಅಂತ ಬಂದದ ಹೊರತಾಗಿ ಎಲ್ಲೂ ಅವ್ರ ಮನೆಗೆ ಹೋಗಿ ಉಂಡಿ ಕದ್ದ, ಚಕ್ಲಿ ಕದ್ದ, ಮತ್ತೊಂದು ತಿಂದ, ಮುಗಿದೊಂದು ತಿಂದ ಅಂತ ಬಂದೇ ಇಲ್ಲ. ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡಿದರೆ, ಅದಕ್ಕೆ ಆ ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳೇನಿವೆಯಲ್ಲ ಅವು ಉಳಿದ ಪದಾರ್ಥಗಳಿಗಿಂತ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂತ ಕೇಳಿದರೆ, ಅವಕ್ಕೆ ಮಡಿ ಮೈಲಿಗೆ ಎಂಬ ವಿಧಿ ನಿಷೇಧಗಳಿಲ್ಲ. ಹಾಲು ಮಡಿಯೂ ಹೌದು, ಮೈಲಿಗೆಯೂ ಹೌದು. ಮೈಲಿಗೆಯವರಿಟ್ಟ ಹಾಲನ್ನು ಮಡಿಯವರು ತೆಗೆದುಕೊಂಡು ಅಭಿಷೇಕ ಮಾಡ್ತಾರೆ. ಎಲ್ಲಿ ತನಕ? ಸ್ವಾಮಿಗಳ ಮಡಿನೂ, ಬರೀ ಗೃಹಸ್ಥರ ಮಡಿಯಲ್ಲ, ಸನ್ಯಾಸಿಗಳ ಮಡಿಯೂ ಅದ. ತುಪ್ಪ ಅಲ್ಲಿಂದ ತಂದು ಹಿಂಗಿಟ್ಕೊಳ್ಳೆ ಹಿಂಗೆ ತೊಗೊಂಡು ಮಾಡ್ಲಿಕ್ಕೆ ಬರ್ತದೆ. ಅಂದಮೇಲೆ ಇವುಗಳಿಗೆ ವಿಧಿ ನಿಷೇಧಗಳ ಲೇಪ ಇಲ್ಲ, ಮೊದಲನೆಯದ್ದು. 2ನೇದ್ದು, ಅದಕ್ಕೆ ವಿಧಿ ನಿಷೇಧಗಳ ಲೇಪ ಇಲ್ಲದೇ ಇರಲಿಕ್ಕೆ ಕಾರಣ ಏನು? ಹಾಲು, ಮೊಸರು, ಬೆಣ್ಣೆ, ತುಪ್ಪಕ್ಕೆ ಅಂದರೆ ಹಾಲಿಗೆ ಭಾರತಿ, ಮೊಸರಿಗೆ ಸರಸ್ವತಿ, ಬೆಣ್ಣೆಗೆ ವಾಯುದೇವರು, ತುಪ್ಪಕ್ಕೆ ಬ್ರಹ್ಮದೇವರು, ಇವರು ಎಲ್ಲರೂ ಅಭಿಮಾನಿಗಳಾಗಿದ್ದಾರೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳಿಗೆ ಇವರು ಅಭಿಮಾನಿಗಳಾದ್ದರಿಂದ ಇವರೆಲ್ಲರೂ ಏನಂತ ಕರೆಸ್ಕೊಂಡಾರ? ಪರಶುಕ್ಲತ್ರಯರಲ್ಲಿ ಬರುವಂಥವರು. ಪರಶುಕ್ಲತ್ರಯರಲ್ಲಿ ಬರುವರು ಅಂದರೆ ಮನೋಮಾಲಿನ್ಯ ವರ್ಜಿತಾ, ಮನಸ್ಸಿನ ಮಲ ಇಲ್ಲ, ಮನಸ್ಸಿನ ದೋಷ ಇಲ್ಲ, ಶುದ್ಧರಾದ ಇವರಿಂದ ಅಭಿಮನ್ಯಮಾನವಾದ ಈ ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳು ಭಗವಂತನಿಗೆ ಯಾಕೆ ಪ್ರಿಯವಾಗುತ್ತದೆ ಅಂದರೆ ಅವುಗಳಲ್ಲಿ ಯಾವ ದೋಷಗಳೂ ಇಲ್ಲ. ಅವುಗಳಿಗೆ ಅಭಿಮಾನಿಗಳಾದವರು ತನ್ನ ಅಂತರಂಗ ಭಕ್ತರು, ಫ್ಯಾಮಿಲಿ ಮೆಂಬರ್ಸ್. ಆದ್ದರಿಂದ ಅವುಗಳನ್ನು ಸ್ವೀಕಾರ ಮಾಡ್ತಾನೆ. ಹೇಗೋ ಹಾಗೆಯೇ ಜಗತ್ತಿನಲ್ಲಿ ಲಕ್ಷ್ಮೀದೇವಿನ ಹೊರತುಪಡಿಸಿ ಬಿಟ್ಬಿಡ್ರಿ, ಆಕೆ ನಿತ್ಯ ಮುಕ್ತಳು, ಲಕ್ಷ್ಮೀದೇವಿ ಈಶಕೋಟಿ ಪ್ರವಿಷ್ಟಳು ಅಂತ ಇಟ್ಟುಕೊಂಡು ಆಕಿನ ಸೈಡ್ ಇಟ್ಬೋಣಂತ. ಚತುರ್ಮುಖ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಜೀವರಾಶಿಗಳು ಏನೇ ಒಂದು ಕರ್ಮವನ್ನು ಮಾಡಬೇಕಾದರೂ ಕೂಡ ತ್ರಿಕರಣಗಳು, 3 ಕರಣಗಳು ಬೇಕೇ ಬೇಕು. ಮಾತು, ಮನಸ್ಸು, ಪ್ರಾಣ. ಮಾತು, ಮನಸ್ಸು, ಪ್ರಾಣ ಇಲ್ಲದೆ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಭಗವಂತ
ಇವುಗಳನ್ನು ಮೂರನ್ನು ಯಾಕೆ ಅನ್ನ ಮಾಡಿಕೊಂಡ ಅಂದರೆ ಪ್ರತಿಯೊಂದು ಜೀವಿಯು ಯಾವ ಕರ್ಮವನ್ನು ಮಾಡಿದರೂ ತ್ರಿಕರಣಗಳಿಂದಲೇ ಮಾಡಬೇಕಾದ್ರಿಂದ ಆ ತ್ರಿಕರಣಗಳೇ ನನ್ನ ಅನ್ನ ಎಂಬುದಾಗಿ ಸ್ವೀಕಾರ ಮಾಡಿದ್ದಾನೆ. ಒಂದು ಕಾರಣ. ಎರಡನೇ ಕಾರಣ, ಈ ಮಾತಿಗೆ ಅಭಿಮಾನಿಗಳು, ಮನಸ್ಸಿಗೆ ಅಭಿಮಾನಿಗಳು, ಪ್ರಾಣಕ್ಕೆ ಅಭಿಮಾನಿಗಳು ಯಾರಿದ್ದಾರಲ್ಲ, ಯಥಾ ಪ್ರಕಾರ ಈಗ ಕೇಳಿದ್ವಲ್ಲ ಹಾಗೆ ಸರಸ್ವತೀ ದೇವಿ, ಬ್ರಹ್ಮದೇವರು, ಪ್ರಾಣದೇವರು. ಭಾರತಿ ಅಂತ ನಿನ್ನೆ ಅಂದಿದ್ದೆ, ಪ್ರಾಯ ಭಾರತಿನ ಆಚಾರ್ಯ ಅಂದಿಲ್ಲ, ಸರಸ್ವತಿಯನ್ನೇ ಅಂದಿದ್ದಾರೆ. ಅದಕ್ಕೆ ಮುಂದೆ ಕಾರಣನೂ ಅದ, ಇರಲಿ. ಅದಕ್ಕೆ ಭಾರತೀ ದೇವಿ ಅನ್ನೋದನ್ನು ಇಟ್ಕೊಳ್ಳೋದು ಬೇಡ, ನಾವು ಸರಸ್ವತೀ ದೇವಿಯನ್ನೇ ಇಟ್ಕೊಳ್ಳೋಣಂತ. ನಮಗೇನಾಗ್ತದೆ, ಸಮಾನವಾದ ಕಕ್ಷೆಯಲ್ಲಿ ಬಂದವರಾದ್ದರಿಂದ ಹಾಗೆ ಶಬ್ದವನ್ನು ಆಡ್ತಿರ್ತೀವಿ. ಇಲ್ಲಿ ಹೇಳುವಾಗ ಮಾತಿಗೆ ಸರಸ್ವತಿ, ಮನಸ್ಸಿಗೆ ಬ್ರಹ್ಮದೇವರು, ಪ್ರಾಣಕ್ಕೆ ಮುಖ್ಯ ಪ್ರಾಣದೇವರು ಅಂತ ಹೇಳಿದ್ದಾರೆ. ಈ ಮೂವರು ದೇವತೆಗಳು ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಸರಿನಾ? ಸ್ವಲ್ಪ ನಿನ್ನೆ ಬರೆದ ಚಾರ್ಟನ್ನು ನೆನಪು ಮಾಡ್ಕೋಣಂತ. ಭಗವಂತ ಸ್ವತಃ ಸರ್ವೇಂದ್ರಿಯ ಸ್ವರೂಪ. ಭಗವಂತನೇ ಹೇಗಿದ್ದಾನೆ? ಸರ್ವೇಂದ್ರಿಯ ಸ್ವರೂಪನಾಗಿದ್ದಾನೆ. ಭಗವಂತನ ವಾಗೀಂದ್ರಿಯದಿಂದ ಸರಸ್ವತೀ ದೇವಿಯ ಜನ್ಮ. ಆ ಸರಸ್ವತೀ ದೇವಿ ವಾಗೀಂದ್ರಿಯದಿಂದ ಹುಟ್ಟಿಕೊಂಡು ಜಗತ್ತಿನಲ್ಲಿ ಯಾರ್ಯಾರು ವಾಗೀಂದ್ರಿಯ ಇದೆಯೋ ಅದಕ್ಕೆಲ್ಲ ಅಭಿಮಾನಿನಿಯಾಗಿ ಕೂತಿದ್ದಾಳೆ. ಅವಳೇ ಮಾತುಗಳನ್ನು ಆಡಿಸ್ಬೇಕು. ಆಮೇಲೆ ಭಗವಂತನ ಮನಸ್ಸಿನಿಂದ ಬ್ರಹ್ಮದೇವರ ಒಂದು ರೂಪ ಹುಟ್ಟಿಕೊಂಡಿದೆ. ಅಂಥ ಬ್ರಹ್ಮದೇವರು ನಮ್ಮೆಲ್ಲರ ಮನಸ್ಸಿಗೆ ಅಭಿಮಾನಿಗಳಾಗಿದ್ದಾರೆ. ಮೂರನೇದ್ದು ಭಗವಂತನ ಪ್ರಾಣ. ಆ ಪ್ರಾಣದಿಂದ ಪ್ರಾಣದೇವರು ಹುಟ್ಟಿಕೊಂಡು ನಮ್ಮ ಪಂಚಪ್ರಾಣಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಈ ಮನಸ್ಸಿನ ಮಾತಿನ ಅಭಿಮಾನಿಗಳಾದ ಗಂಡ ಹೆಂಡತಿಯರಾದ ಬ್ರಹ್ಮ ಸರಸ್ವತಿಯರು ಹಾಗೂ ಪ್ರಾಣಕ್ಕೆ ಅಭಿಮಾನಿಗಳಾದ ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ಎಷ್ಟು ಹೆಚ್ಚು ಸನ್ನಿಧಾನ ಬರ್ತದೋ, ಅವರಿರ್ತಾರೋ, ಸನ್ನಿಧಾನ ಉಂಟು ಮಾಡ್ತಾರೋ, ಅಷ್ಟು ಆ ಜೀವನಿಗೆ ಉನ್ನತಿ ಉಂಟಾಗುತ್ತದೆ. ಹಾಗಾಗಿ ನಾವೆಲ್ಲರೂ ಪ್ರಾಣದೇವರ, ಸರಸ್ವತೀ ದೇವಿಯ, ಭಾರತೀ ದೇವಿಯ ಸನ್ನಿಧಾನ ಹೆಚ್ಚಾಗಲಿ ಅಂತ ಪ್ರಾರ್ಥನಾ ಮಾಡಬೇಕು. ಇದಿಷ್ಟು ಹೇಳಿದ ಮೇಲೆ ಮತ್ತೊಂದು ಕಾರಣ, ಇವತ್ತಿನ ಪಾಠ. ಹಿಂದಿಂದ ಹೇಳಿದೆ, ಇವತ್ತಿನ ಪಾಠ. ತ್ರಯೋ ಲೋಕ ಏತ ಏವ ವಾಗೇವಾಯಂ ಲೋಕಃ ಮನೋ ಅಂತರಿಕ್ಷ ಲೋಕ ಪ್ರಾಣೋಸೌ ಲೋಕಃ ಅಂತ ಪ್ರಾರಂಭ ಆಗ್ಲಿಕ್ಕತ್ತದ. ಇದನ್ನು ಯಾಕೆ ಹೇಳಿಕತ್ತಾರ? ಆ ಪದಾರ್ಥಗಳಿಗೆ ದೇವತೆಗಳಾದವರು ಸರಸ್ವತಿ, ಬ್ರಹ್ಮ, ಪ್ರಾಣ ಅಲ್ವಾ? ಅವರು ಯಾಕೆ ಉತ್ತಮರು ಅಂತಂದ್ರೆ ಈ ಮೂರು ಪದಾರ್ಥಗಳಿಗೆ ಮಾತ್ರ ಅಭಿಮಾನಿಗಳಾಗಿದ್ದಕ್ಕಲ್ಲ, ಅವರು ಇನ್ನೂ ಎಷ್ಟೆಷ್ಟು ಪದಾರ್ಥಗಳಿಗೆ ಅಭಿಮಾನಿಗಳಾಗ್ಯಾರ ಅಂತ ನೋಡಿಕೊಂಡ್ರೆ ಅವರ ಉತ್ತಮತ್ವ ಸಿದ್ಧವಾಗುತ್ತದೆ. ನೋಡ್ರಿ, ಲೋಕದಲ್ಲೇ ನಾನಿದ್ದೀನಿ, ನನ್ನ ಪಾಡಿಗೆ ನನ್ನ ಮನೆಯೊಳಗೆ ನಾ ಇದ್ದೀನಿ ಅಂದರೆ ಅಷ್ಟೇನು ಮಹತ್ವ ಇರಂಗಿಲ್ಲ. ನಾನು 1-2 ಸಂಘ ಸಂಸ್ಥೆಗಳಲ್ಲಿ ಏನಾದರೂ ಮೆಂಬರ್ ಆಗಿದ್ದೆ ಅಂದರೆ ನನ್ನ ಬಗ್ಗೆ ಜನ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಬರೇ ಮೆಂಬರ್ ಅಲ್ಲ, ಅದ್ರೊಳಗೆ ನಾ ಏನಾದರೂ ಸ್ವಲ್ಪ ಭಾಗವಹಿಸಿ ಅಧ್ಯಕ್ಷನೋ ಗೌರವಾಧ್ಯಕ್ಷ ಅನ್ನೋದು ಪೋಸ್ಟ್ ಏನು ಪ್ರಯೋಜನಕ್ಕಿಲ್ಲ, ಸುಮ್ಮನೆ ಇಟ್ಟಿರ್ತಾರೆ ಅದನ್ನು ಪಾಪ. ಅಧ್ಯಕ್ಷನೋ ಖಜಾಂಚಿಯೋ ಅಥವಾ ಸದಸ್ಯರೋ ಆಗಿಬಿಟ್ರು ಅಂದರೆ, ಆ್ಯಕ್ಟಿವ್ ಮೆಂಬರ್ ಆಗಿಬಿಟ್ರಂದ್ರೆ ಭಾರಿ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. 1-2ಕ್ಕೆ ಊರಿನಲ್ಲಿದ್ದ ಎಲ್ಲ ಬ್ಯಾಂಕು, ಕೋರ್ಟು, ಪೋಸ್ಟು ಎಲ್ಲ ಸಂಘ ಸಂಸ್ಥೆಗಳಿಗೆ ಇದ್ದುಬಿಟ್ಟ ಅಂದರೆ ಜನ ಅವ್ರ ನಿತ್ಯ ಭೇಟಿ ಆಗ್ಲಿಕ್ಕೆ ಬರೋದೆ. ಹಾಗಿದ್ರೆ ಮನಸ್ಸು, ಮಾತು, ಪ್ರಾಣ ಈ ಮೂರಕ್ಕೆ ಮಾತ್ರ ಇವರು ಮೀಸಲಾಗಿಲ್ಲ. ಸರಸ್ವತಿ, ಬ್ರಹ್ಮ, ಪ್ರಾಣದೇವರು ಇನ್ನೂ ಅನೇಕ ಪದಾರ್ಥಗಳಿಗೆ ಅಭಿಮಾನಿಗಳಾಗಿದ್ದಾರೆ ಅನ್ನುವುದರಿಂದಾಗಿ ಅವರ ತೂಕ ಹೆಚ್ಚಲಿಕ್ಕತ್ತದ. ಯಾವುದಕ್ಕೆ ತಗೊಳ್ರಿ, ವಾಕ್ಯ ತಗೊಳ್ರಿ. ತ್ರಯೋ ಲೋಕ ಏತ ಏವ, ಸರಳವಾಗಿ ವಿಷಯದ ಸುಮ್ಮನೆ ಓದ್ಕೋತ ಹೋಗೋದು, ಅರ್ಥ ಮಾಡ್ಕೋತ ಹೋಗೋದು. ಏತೇ ಏವ, ಅದು ಏತ ಏವದಲ್ಲ, ಸಂಧಿಯಾಗ್ಯದ. ಪದಚ್ಛೇದ ಮಾಡಿದಾಗ ಏತೇ ಏವ, ಈ 3 ಜನ ಏನಿದ್ದಾರ ಅದು ಸಂಧಿ ಆದದ್ದಕ್ಕೆ ಏತ ಏವ ಅಂತ ಆಗ್ಯದ. ಸಂಧಿ ಬಿಡಿಸಿದಿರಿ ಅಂದ್ರೆ ಏತೇ ಏವ ಅಂತ ಆಗ್ತದೆ. ಈ 3 ಜನರೇ ತ್ರಯೋ ಲೋಕಾಹ, 3 ಲೋಕಗಳಿಗೂ ಅಭಿಮಾನಿಗಳಾಗಿದ್ದಾರೆ. ಹಾಗಾಗಿ ತ್ರಯೋ ಲೋಕ ಏತ ಏವ, ಈ 3 ಲೋಕಗಳಿಗೂ ಅವರೇ ಅಭಿಮಾನಿಗಳು. ಸರಿ, ಹಿಂಗೆ ಸಮಷ್ಟಿಯಾಗಿ ಹೇಳಿಬಿಟ್ರೆ 3 ಲೋಕಗಳಿಗೆ ಅಭಿಮಾನಿಗಳು ಅಂತ, ಯಾವ ಲೋಕಕ್ಕೆ ಯಾರು ಅಂತ ಹೇಳಬೇಕಲ್ಲ. ಅಂದರೆ ವಾಗೇವ ಅಯಂ ಲೋಕಃ, ನಾವು ವಾಸ ಮಾಡುವಂತಹ ಭೂಲೋಕಕ್ಕೆ ಅಭಿಮಾನಿನಿಯಾದವರು ಯಾರು? ಸರಸ್ವತೀ ದೇವಿಯರು. ವಾಗಭಿಮಾನಿನಿಯರೇ
ಮತ್ತು ಭೂಲೋಕಕ್ಕೂ ಅಭಿಮಾನಿಗಳಾಗಿದ್ದಾರೆ. ಅಂದರೆ ನೀವು ಏನು ಮಾಡೋದಂದ್ರೆ ಒಂದ್ಸಲ ಹೇಳಿ ಮುಗಿಸ್ತೀನಿ, ಆಮೇಲೆ ನೀವು ಸರಸ್ವತಿ ಅಂತ ಬರ್ಕೊಂಡು ಯಾವುದಕ್ಕೆ ಅಭಿಮಾನಿಗಳು ಅಂತ ಕಂಟಿನ್ಯೂ ಬರ್ಕೋಬೇಕು. ನಾನು ಹೇಳ್ತೀನಿ, ಮೊದಲು ಮುಗಿಸ್ಬೋಣಂತ ವಿಷಯ ಹೇಳಿ ಮುಗಿಸ್ಬಿಡ್ತೀನಿ. ವಾಗೇವ ಅಯಂ ಲೋಕಃ, ಸರಿ ಅರ್ಥ ಆಯಿತು. ಮನೋ ಅಂತರಿಕ್ಷ ಲೋಕಃ, ಮನಃ ಮನೋಭಿಮಾನಿಗಳಾದ ಬ್ರಹ್ಮದೇವರೇ ಅಂತರಿಕ್ಷ ಲೋಕಾಭಿಮಾನಿಗಳು. ಏನು ಹಂಗಂದ್ರೆ ಅಂತರಿಕ್ಷ ಲೋಕ ಅನ್ನೋ ಶಬ್ದಕ್ಕೆ ಅರ್ಥ ಏನು ಹೇಳಿದ್ದೆ ನಾನು? ಅಂತಹ ವೃಕ್ಷಃ ಲೋಕಃ, ಎಲ್ಲಿ ನಮಗೆ ನಕ್ಷತ್ರಗಳು, ಚಂದ್ರ, ಗ್ರಹಗಳು, ಗೋಲಕಗಳು ಕಾಣಿಸ್ತವೋ ಆ ಭಾಗವನ್ನು ಅಂತರಿಕ್ಷ ಲೋಕ ಅಂತ ಕರೀತಾರೆ. ಯಾಕೆ? ವಾಸ ಮಾಡೋದು ಭೂಲೋಕ, ಮೇಲಿಂದು ಭುವೋಲೋಕ, ಅದಕ್ಕೆ ಅಂತರಿಕ್ಷ ಅಂತ ಕರೀತಾರೆ. ಅದರ ಮೇಲೆ ಸ್ವರ್ಗಲೋಕ, ಅದು ದೇವತೆಗಳ ವಾಸಸ್ಥಾನ. ಎಲ್ಲವೂ ಆಕಾಶವೇ ಆಗಿದ್ದರೂ ನಮ್ಮ ಬರಿಗಣ್ಣಿನಿಂದ ವೀಕ್ಷಣೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಅದ? ನಕ್ಷತ್ರಗಳನ್ನು, ಗ್ರಹಗಳನ್ನು ನೋಡ್ಲಿಕ್ಕೆ ಸಾಧ್ಯದ ಅಲ್ಲ. ಅದನ್ನು ಅಂತರಿಕ್ಷ ಅಂತ ಕರೀತಾರೆ. ಅದಕ್ಕೆ ಬ್ರಹ್ಮದೇವರು. ಪ್ರಾಣೋ ಅಸೌ ಲೋಕಃ, ಪ್ರಾಣದೇವರು ಸ್ವರ್ಗಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅಸೌ ಅನ್ನೋ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ. ಯಾಕಂದ್ರೆ ನಾವು ಮಾತಾಡೋ ಕಾಲಕ್ಕೆ 3 ಲೋಕ ಮಾತಾಡ್ತಿರ್ತೀವಿ, ಭೂಹು ಭುವಃ ಸ್ವಃ. ಅದಕ್ಕೆ ಕೊನೆಯದಾದದ್ದು ಅವರು, ಅದಕ್ಕೆ ಅಭಿಮಾನಿಗಳು. ಇನ್ನು ತ್ರಯೋ ವೇದ ಏತಗೇವ, ನೆಕ್ಸ್ಟು 3 ವೇದಗಳಿಗೆ ಇವರೇ ಅಭಿಮಾನಿಗಳು. ವಾಗೇವ ಋಗ್ವೇದ, ಋಗ್ವೇದಕ್ಕೆ ಸರಸ್ವತೀ ದೇವರ ಅಭಿಮಾನಿಗಳು. ಮನೋ ಯಜುರ್ವೇದ, ಬ್ರಹ್ಮದೇವರು ಯಜುರ್ವೇದಕ್ಕೆ ಅಭಿಮಾನಿಗಳು. ಪ್ರಾಣ ಸಾಮವೇದ, ಸಾಮವೇದಕ್ಕೆ ಪ್ರಾಣದೇವರ ಅಭಿಮಾನಿಗಳಾಗಿದ್ದಾರೆ. ದೇವಾಹ ಪಿತರೋ ಮನುಷ್ಯ ಏತಗೇವ, ದೇವತೆಗಳು, ಪಿತೃಗಳು, ಮನುಷ್ಯರು ಅಂತ ತ್ರಿವಿಧ ಪ್ರಜೆಗಳಿದ್ದಾರೆ ಸಾಧನೆಯ ಮಾರ್ಗದಲ್ಲಿ. ವಾಗೇವ ದೇವಾಹ, ದೇವತೆಗಳು ಅಂತನಿಸಿಕೊಂಡ ಜೀವಕ್ಕೆ ಅಭಿಮಾನಿನಿಯರಾದವರು ಯಾರು? ಸರಸ್ವತೀ ದೇವಿಯರು. ಮನಃ ಪಿತರಃ, ಪಿತೃದೇವತೆಗಳಿಗೆ ಅಭಿಮಾನಿಗಳವರಾದವರು ಯಾರು? ಬ್ರಹ್ಮದೇವರು. ಪ್ರಾಣೋ ಮನುಷ್ಯಾಹ, ನಾವೆಲ್ಲ ಮನುಷ್ಯರಿದ್ದೀವಲ್ಲ, ನಮಗೆಲ್ಲ ಅಭಿಮಾನಿಗಳು ಯಾರು ಅಂತ ಕೇಳಿದ್ರೆ ಪ್ರಾಣದೇವರು. ಇನ್ನು ಪಿತಾ ಮಾತಾ ಪ್ರಜಾ ಏತ ಏವ, ತಾಯಿ ತಂದೆ ಮಕ್ಕಳು ಇವರು ಮೂರಿಗೂ ಇವರೇ 3 ಮಂದಿ ಅಭಿಮಾನಿ. ಅಲ್ಲಿ ಪಿತಾ ಮಾತಾ ಪ್ರಜಾ ಅಂತದ, ಪ್ರಜಾ ಅನ್ನೋ ಶಬ್ದಕ್ಕೆ ಸಂತಾನ ಅಂತ ಅರ್ಥ ಬರ್ಕೊಳ್ಬೇಕು. ಏನು ತಪ್ಪು ತಿಳಿತದೆ ಅಂದ್ರೆ ಪ್ರಜಾ ಅಂದ್ರೆ ಪ್ರಜೆಗಳು ಅಂತ ಅರ್ಥ ಅನಿಸೋದದ. ಹಂಗೆ ಪ್ರಜೆಗಳ ವಿಷಯ ಇಲ್ಲಿ ಅದರ ಸಾಂದರ್ಭಿಕ ವಿಚಾರ ಮಾಡಿದಾಗ ತಂದೆ ತಾಯಿ ಮಕ್ಕಳು ಅಂತ ಅನಿಸ್ತದೆ. ಸರಿ. ಮನಗೇವ ಪಿತಾ, ಮನೋಭಿಮಾನಿಗಳಾದ ಬ್ರಹ್ಮದೇವರೇ ತಂದೆಗೂ ಅಭಿಮಾನಿಗಳಾಗಿದ್ದಾರೆ. ವಾಕ್ ಮಾತಾ, ತಾಯಿಗೆ ಅಭಿಮಾನಿಯಾದವಳು ಯಾರು? ಸರಸ್ವತಿ. ನೋಡ್ರಿ ಆಶ್ಚರ್ಯ, ಎಷ್ಟು ಚಂದ ಮಾತು ಬಂದದ. ಅದಕ್ಕೆ ತಾಯಿ ಮೊದಲನೇ ಗುರು ಅಂತ ಆದ್ಲು. ತಾಯಿ ಮೊದಲನೇ ಗುರು ಅಂತ ಆದ್ಲು. ಸುಮ್ಮನೆ ಆಗಿಲ್ಲ ತಾಯಿ ಮೊದಲೇ ಗುರು ಅಂತ ಹೇಳಿ. ಆಕೆ ಯಾಕೆ ಮೊದಲು ಕಲಿಸ್ಲಿಕ್ಕೆ ಶುರು ಮಾಡಿದ್ಲು? ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಪದಾರ್ಥಗಳನ್ನು ಮೊದಲು ಕಲಿಸಿದ್ಯಾಕೆ ಆಕಿ ಅಂದರೆ ಅವಳಿಗೆ ಅಭಿಮಾನಿಯಾದವಳು ಸರಸ್ವತಿ ಇದ್ದಾಳೆ. ಅದಕ್ಕಾಗಿ ಅವಳು ಮೊದಲ ಗುರು ಆದ್ಲು. ಎಷ್ಟು ಆಧ್ಯಾತ್ಮಿಕವಾದ ಅರ್ಥದ ನೋಡ್ರಿ ಇಲ್ಲಿ. ತಾಯಿಯೇ ಮೊದಲ ಗುರು ಅಂತ ಅನ್ನೋದಕ್ಕೆ. ಇನ್ನು ಪ್ರಾಣ ಪ್ರಜಾ, ಮಕ್ಕಳು ಯಾರು ಅಂದರೆ ಪ್ರಾಣ. ನೋಡ್ರಿ ಅದಕ್ಕೆ ನಮ್ಮ ಮಕ್ಕಳು ಅಂದ್ರೆ ನಮಗೆ ಜೀವ, ನಮ್ಮ ಮಕ್ಕಳು ಅಂದ್ರೆ ನಮಗೆ ಜೀವ. ಯಾಕೆ? ಪ್ರಾಣದೇವರ ಅಭಿಮಾನಿಗಳು. ಅದಕ್ಕೆ ಅವಾಗ ನಮ್ಮ ಜೀವ ಹಿಂಡ್ತಿರ್ತಾವ. ಪ್ರಾಣ ಪ್ರಜಾ. ಸರಿ. ಇನ್ನು ಮುಂದಿಂದು ವಿಜ್ಞಾತಂ ವಿಜಿಜ್ಞಾಸ್ಯಂ ಅವಿಜ್ಞಾತಂ ಏತಗೇವ. ಇನ್ನು ಮುಂದೆ 3. ಒಂದು ವಿಜ್ಞಾತ, ಈಗಾಗಲೇ ತಿಳಿಯಲ್ಪಟ್ಟದ್ದು. ಇನ್ನು ವಿಜಿಜ್ಞಾಸ್ಯ, ಇನ್ನು ಮುಂದೆ ತಿಳಿಯಲ್ಪಡಬೇಕಾದದ್ದು. ಅವಿಜ್ಞಾತ, ಇಲ್ಲಿಯವರೆಗೆ ತಿಳಿಯದೇ ಇದ್ದದ್ದು. ಈ 3ಕ್ಕೂ ಕೂಡ ಇವರೇ ಅಭಿಮಾನಿಗಳು. ಏನ್ರಿ ವಿಜ್ಞಾತ ಅಂದ್ರೆ ತಿಳಿದದ್ದಕ್ಕೆ ಯಾರು ಅಭಿಮಾನಿಗಳು? ಅದಕ್ಕೆ ಯತ್ಕಿಂಚ ವಿಜ್ಞಾತಂ ವಾಚಸ್ತದ್ರೂಪಂ, ನೀ ಯಾವುದನ್ನು ತಿಳ್ಕೊಂಡಿದ್ದೀಯಾ ಅದಕ್ಕೆಲ್ಲ ಅಭಿಮಾನಿಗಳು ಸರಸ್ವತೀ ದೇವಿಯರು. ಏನ್ರಿ ಅವ್ರ ಹೆಂಗೆ ಸರಸ್ವತಿ ದೇವಿಗಳು ಹೆಂಗೆ ಅಭಿಮಾನಿಗಳಾಗ್ಬಿಟ್ರು ಅಂದ್ರೆ, ಮಾತ ಆಡಿದ್ದಕ್ಕನ ನಿನಗೇನ್ರ ತಿಳಿದದ, ಇಲ್ಲೇ ಹೆಂಗೆ ತಿಳಿತಿತ್ತು? ಅಲ್ರಿ ನೋಡು ತಿಳ್ಕೊಂಡಿವಲ್ಲ ನಾವು ಅಂದ್ರೆ, ಶಾಸ್ತ್ರದ ವಿಷಯ ಹೇಳಿಕತ್ತೀವಿ ನಾವು. ಶಾಸ್ತ್ರದ ವಿಷಯ ಕೇಳಿ ತಿಳ್ಕೊಬೇಕು ಹೊರತಾಗಿ ನೋಡಿ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಪರಮಾತ್ಮನ ಗುಣಗಳನ್ನು, ವಾಯುದೇವರ ಗುಣಗಳನ್ನು ಇವೆಲ್ಲ ಶಾಸ್ತ್ರದಿಂದ ಕೇಳಿ ತಿಳಿಬೇಕು. ಕೇಳಿ ತಿಳಿದು ಆಮೇಲೆ ಅನುಭವಿಸಬೇಕು. ಅದರಿಂದ ಮೊದಲು ಮಾತಿನಿಂದಲೇ ಜ್ಞಾನ ಆಗೋದು. ವಾಗ್ಹಿ ವಿಜ್ಞಾತ. ನೋಡ್ರಿ ಭಾಳ ಚಂದದ. ಯತ್ಕಿಂಚ ವಿಜ್ಞಾತಂ ವಾಚಸ್ತದ್ರೂಪಂ ವಾಗ್ಹಿ ವಿಜ್ಞಾತ. ವಾಕ್ ಅಂದ್ರೆ ಅದು ಹೆಂಗೆ ಬಿಡಿಸ್ಬೇಕು? ವಾಗ್ಹಿ ಅನ್ನೋದನ್ನು ವಾಕ್ ಹಿ ಅಂತ ಬಿಡಿಸ್ಬೇಕು. ಅದನ್ನು
ಹೆಂಗೆ ಬಿಡಿಸ್ಬೇಕು? ವಾಗ್ಧಿ ಅನ್ನೋದನ್ನು ವಾಕ್ ಪ್ಲಸ್ ಹಿ ಅಂತ ಬಿಡಿಸ್ಬೇಕು. ಬಿಡಿಸಿದಾಗ ವಾಕ್ ಸರಸ್ವತಿ ಹಿ ಅಂದರೆ ಪ್ರಸಿದ್ಧ ಅಂತ ಅರ್ಥ. ವಾಗ್ಧಿ ಅಂತ ಕೆಲವು ಕಡೆಗೆ ಅದ, ವಾಗ್ಹಿ ಅಂತ ಕೆಲವು ಕಡೆಗೆ ಅದ. ಇರಲಿ, ವಾಕ್ ಹಿ ಅಂತ ಬಿಡಿಸ್ಕೊಳ್ರಿ ಅಷ್ಟೇ. ವಿಜ್ಞಾತ ವಾಗೇನಂ ತದ್ಭೂತ್ವ ಅವತಿ. ಆ ಸರಸ್ವತೀ ದೇವಿಯೇನೇ ಅದಕ್ಕೆ ಅಭಿಮಾನಿನಿಯಾಗಿದ್ದು ಹೀಗೆ ತಿಳಿದವನನ್ನ ರಕ್ಷಣೆ ಮಾಡ್ತಾಳ. ವಾಕ್ ಏನಂ, ಏನಂ ಅಂದ್ರೆ ಇವನನ್ನು, ಯಾರವ? ತಿಳಿದವನು. ಆ ವಿಷಯವನ್ನು ತಿಳ್ಕೊಂಡಾನಲ್ಲ ಈಗ, ಇವನನ್ನು ತಿಳಿದು ತದ್ಭೂತ್ವ ಅವತಿ, ವಾಗಭಿಮಾನಿ, ಅದು ಯಾವುದದು ವಿಜ್ಞಾತ ವಿಷಯಕ್ಕೆ ಅಭಿಮಾನಿನಿಯಾಗಿದ್ದು ರಕ್ಷಣಾ ಮಾಡ್ತಾಳೆ. ಯತ್ಕಿಂಚ ವಿಜಿಜ್ಞಾಸ್ಯಂ ಮನಸ್ತದ್ರೂಪಂ, ಇನ್ನು ಮುಂದೆ ತಿಳಿಯಬೇಕಾದ ವಿಷಯಗಳು ಯಾವುದಿದೆಯಲ್ಲ ಅದು ಎಲ್ಲದಕ್ಕೂ ಕೂಡ ಬ್ರಹ್ಮದೇವರೇ ಅಭಿಮಾನಿಗಳು. ಯಾಕ? ಮನೋಹಿ ವಿಜಿಜ್ಞಾಸ್ಯಂ ಮನೈನಂ ತದ್ಭೂತ್ವ ಅವತಿ. ಮನಸ್ಸಿನಿಂದ ತಾನೇ ನಾವು ತಿಳಿಬೇಕು ಅಂತ ಹೊರಡೋದು, ಮನಸ್ಸಿನಿಂದ ತಾನೇ ತಿಳಿಬೇಕು ಅಂತ ಹೊರಡೋದು. ಅಂದಮೇಲೆ ಮಾತಿನಿಂದ ತಿಳಿದಾಗಿದೆ, ಮನಸ್ಸಿನಿಂದ ತಿಳಿಯಲು ಹೊರಟಿದ್ದೇವೆ. ಹಾಗಾಗಿ ಮನೋಭಿಮಾನಿಗಳಾದ ಬ್ರಹ್ಮದೇವರೇ ತಿಳಿಯುವುದಕ್ಕೆ ಅಭಿಮಾನಿಗಳು. ಮನ ಏನಂ ತದ್ಭೂತ್ವ ಏನದು? ಮನೋಹಿ ವಿಜಿಜ್ಞಾಸ್ಯಂ ಮನ ಏನಂ ತದ್ಭೂತ್ವ ಅವತಿ. ಯಾರು ಹೀಗೆ ಬ್ರಹ್ಮದೇವರ ಮಹಿಮೆಯನ್ನು ತಿಳಿದಿದ್ದಾರೋ ಅವರು ಅವನಿಗೆ ಜಿಜ್ಞಾಸೆಗೆ ಅನುಕೂಲ ಮಾಡಿಕೊಟ್ಟು ರಕ್ಷಣೆ ಮಾಡ್ತಾರೆ. ಯತ್ಕಿಂಚ ಅವಿಜ್ಞಾತಂ, ಇನ್ನು ತಿಳಿಯದೇ ಇರುವಂತಹ ವಸ್ತು ಅಂತೇನದಲ್ಲ, ಪ್ರಾಣಸ್ಯ ತದ್ರೂಪಂ, ಅದು ಮುಖ್ಯ ಪ್ರಾಣದೇವರ ರೂಪ. ಅದು ಪ್ರಾಣೋ ಹಿ ಅವಿಜ್ಞಾತ, ಆ ಮುಖ್ಯ ಪ್ರಾಣದೇವರೇ ಅವಿಜ್ಞಾತವಾದ ವಿಷಯಗಳಿಗೆ ಅಭಿಮಾನಿಯಾಗಿದ್ದಾರೆ. ಪ್ರಾಣ ಏನಂ ತದ್ಭೂತ್ವ ಅವತಿ. ನಾವು ಹಿಂಗೆ ಪ್ರಾಣದೇವರ ಮಹಿಮಾ ತಿಳ್ಕೊಂಡ್ರೆ ಏನಂತ, ಇಲ್ಲಿಯವರೆಗೆ ಜ್ಞಾನಕ್ಕೆ ವಿಷಯವಾಗದೇ ಇರುವಂತಹದ್ದು ಅಂತ ಆದರೆ ಆಗ ಪ್ರಾಣದೇವರು ನಮ್ಮನ್ನು ರಕ್ಷಣಾ ಮಾಡ್ತಾರೆ. ಕೊನೆಯ ಅಂಶ ಅಲ್ರಿ, ತಿಳಿದದ್ದಕ್ಕೆ ಅಭಿಮಾನಿ ಕರೆಕ್ಟು, ತಿಳಿಯೋದಕ್ಕೆ ಅಭಿಮಾನಿ ಕರೆಕ್ಟು, ತಿಳಿಯದೇ ಇದ್ದದ್ದಕ್ಕೆ ಅಭಿಮಾನಿಗಳಾಗಿದ್ದು ನಮ್ಮನೇನು ರಕ್ಷಣಾ ಮಾಡೋದು? ತಿಳಿದೇ ಇರಪ್ಪ ನಮಗೆ ಏನು ರಕ್ಷಣಾ ಏನು ಮಾಡೋದಕ್ಕೆ ಅಂದ್ರೆ ನಾವು ಎಷ್ಟು ಹಿಂದುಳಿದೀವಿ ಅಂತಂದ್ರೆ ಭಾರಿ ಆಶ್ಚರ್ಯ. ಹಿಂಗೊಂದು ಕಲ್ಪನಾನೇ ಇಲ್ಲ ನಮಗೆ. ಏನು, ಈ ಪಾಠ ಮುಗೀತದ, ಮಧ್ಯಾಹ್ನ ಪಾಠಕ್ಕೆ ಮತ್ತೆ ಬಂದು ಕೊಡ್ತೀವಿ. ಯಾಕೆ ಪಾಠಕ್ಕೆ ಬಂದು ಕೂತಿ? ಅವಿಜ್ಞಾತ, ವಿಷಯ ತಿಳಿದಿಲ್ಲ ಅನ್ನೋದಕ್ಕನ ಪಾಠಕ್ಕೆ ಬಂದೀನಿ. ಹಂಗೆ ಎಲ್ಲ ನಿನಗೆ ತಿಳಿದಿದ್ದಿ ಅಂದ್ರೆ ನೀ ಸರ್ವಜ್ಞ ಆಗಿಬಿಡ್ತಿದ್ದಿ. ಆಮೇಲೆ ನೀ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಜಗತ್ತಿನೊಳಗೆ ತಿಳಿಯದೇ ಇದ್ದ ಅನಂತಾನಂತ ವಸ್ತುಗಳಿದ್ದದರಿಂದಲೇನೆ ಇವತ್ತಿನವರೆಗೂ ಮನುಷ್ಯರು ಪ್ರಯತ್ನ ಮಾಡಿ ತಿಳ್ಕೊಳ್ಳಿಕ್ಕೆ ಹೊಂಟಾರ. ವಿಚಾರ ಮಾಡ್ರಿ, ಪ್ರಾಣದೇವರ ಅನುಗ್ರಹ ಅದು. ಹಂಗೆ ಪ್ರಾಣದೇವರು ಅವಿಜ್ಞಾತಕ್ಕೆ ಅಭಿಮಾನಿಗಳಾಗಿದ್ದಿಲ್ಲ, ಎಲ್ಲಾನು ವಿಜ್ಞಾತ ಆಗಿ ಹೋಗ್ಬಿಟ್ಟಿತ್ತು ಅಂದ್ರೆ ಎಲ್ಲ ಹೆಂಗೆ ಕೂತಿರ್ತಿದ್ವಿ ನಾವು? ನಮ್ಮ ಮನೆಯಾಗ ಕೂತಿರ್ತಿದ್ವೋ, ಇದ್ದೀವೋ, ಇರ್ತಿದ್ದಿಲ್ವೋ ಏನೂ ಗೊತ್ತಿಲ್ಲ. ಅವಿಜ್ಞಾತ ಇದ್ದದ್ದಕ್ಕನ ಜೀವನದೊಳಗೆ ಟೇಸ್ಟ್ ಅದು. ಅದಕ್ಕೆ ಪ್ರಾಣದೇವರ ಅಭಿಮಾನಿಗಳು. ನಾಳೆ ಏನಾಗ್ತದೆ ಗೊತ್ತಿಲ್ಲ, ಸಾಯಂಕಾಲ ಏನಾಗ್ತದೆ ಗೊತ್ತಿಲ್ಲ, ತಿಂದ್ರೆ ಏನಾಗ್ತದೆ ಗೊತ್ತಿಲ್ಲ. ಎಲ್ಲ ಗೊತ್ತಿಲ್ಲದಕ್ಕೆ ಅಭಿಮಾನಿಗಳು ಪ್ರಾಣದೇವರು. ಅದಕ್ಕೇನೆ ನೀನು ಚಂದ ಬದುಕಲಿಗತ್ತೀನಿ. ಸರಿ. ಯತ್ಕಿಂಚ ಅವಿಜ್ಞಾತಂ ಪ್ರಾಣಸ್ಯ ತದ್ರೂಪಂ ಪ್ರಾಣೋ ಹಿ ಅವಿಜ್ಞಾತಃ ಪ್ರಾಣ ಏನಂ ತದ್ಭೂತ್ವಾ ಭವತಿ ಭೂತ್ವಾ ಅವತಿ. ಭಾಷ್ಯ: ಲೋಕವೇದ ಸುರಜ್ಞಾತ ಪಿತ್ರಾದೇಶ್ಚಭಿಮಾನಿನಃ. ಮುಗಿಸ್ಬಿಟ್ರು. ಲೋಕಕ್ಕೂ ವೇದಕ್ಕೂ ದೇವತೆಗಳಿಗೂ ಜ್ಞಾತ ತಿಳಿದದ್ದಕ್ಕೂ ಪಿತ್ರಾದೇಹೇ ತಂದೆ ಮೊದಲಾದವರಿಗೂ ಅಭಿಮಾನಿಗಳಾಗಿದ್ದಾರೆ ಇವರು ಅಂತ. ಓಕೆನಾ? ಇಷ್ಟ ಅಭಿಪ್ರಾಯ ಮುಗೀತು. ಇದನ್ನ ನಾವೇನು ಸಂಗ್ರಹ ಮಾಡೋಣ ಅಂತಂದ್ರೆ, ಮಾತು ಮನಸ್ಸು ಪ್ರಾಣ ಅಂತ ಬರ್ಕೊಂಡ್ಬಿಟ್ರೆ ಕ್ರಮವಾಗಿ. ಮಾತು ಮನಸ್ಸು ಪ್ರಾಣ, ಮಾತು ಮನಸ್ಸು ಪ್ರಾಣ ಅಂತ ಬರ್ಕೊಂಡ ಮೇಲೆ ಮಾತಿಗೆ ಸರಸ್ವತಿ, ಮನಸ್ಸಿಗೆ ಬ್ರಹ್ಮ, ಪ್ರಾಣಕ್ಕೆ ಪ್ರಾಣ ಅಂತ ಬರ್ಕೊಂಡ್ಬಿಡ್ರಿ. ಸರಸ್ವತಿ ಅಂತ ಬರ್ಕೊಂಡ್ಬಿಡ್ರಿ ಮೊದಲು. ಅದರ ಮುಂದೆ ಎಲ್ಲ ಅಭಿಮಾನಿತ್ವವನ್ನು ಹೇಳ್ಕೊತ ಹೋಗ್ಬಿಡ್ತೀನಿ ಒಂದಿಗೆ ಡೈರೆಕ್ಟ್ ಆಗಿ. ಸರಸ್ವತಿ ಅಂತ ಬರ್ಕೊಂಡ ಮೇಲೆ ಭೂಮಿ, ಅದರ ಮುಂದೆ ಸರಸ್ವತಿ ಬರ್ಕೊಂಡು ಒಂದು ಸಣ್ಣ ಗೆರೆ ಹಾಕ್ಕೊಂಡ್ಬಿಟ್ಟು ಮುಂದೆ ಭೂಮಿ ಅಂತ ಬರ್ಕೊಂಡು ಕಾಮ ಹಾಕ್ಕೊಳ್ರಿ. ಆಮೇಲೆ ಋಗ್ವೇದ ಅಂತ ಬರ್ಕೊಳ್ರಿ, ಋಗ್ವೇದ ಅಂತ ಬರ್ಕೊಳ್ರಿ. ಆಮೇಲೆ ದೇವತೆಗಳು ಅಂತ ಬರ್ಕೊಳ್ರಿ. ಆಮೇಲೆ ತಾಯಿ ಅಂತ ಬರ್ಕೊಳ್ರಿ. ಸರಿ. ಆಮೇಲೆ ವಿಜ್ಞಾತ ಅಂತ ಬರ್ಕೊಳ್ರಿ.
ಎರಡನೇದು ಯಾವುದು? ಬ್ರಹ್ಮ. ಬ್ರಹ್ಮದೇವ್ರು ಬರ್ಕೋಬೇಕು. ಬ್ರಹ್ಮ ಅಂತ ಬರ್ಕೊಂಡು ಮುಂದೆ ಹೇಳ್ತೀನಿ, ಬರ್ಕೊಳ್ರಿ ಏನಂತ. ಬ್ರಹ್ಮ ಅವರು ಅಂತರಿಕ್ಷ ಲೋಕ. ಅಂತರಿಕ್ಷ ಲೋಕ, ಅಂತರಿಕ್ಷ ಅಂತ ಬರ್ಕೊಂಡ್ರು ಸಾಕು, ಲೋಕ ಏನು ಬೇಕಾಗಿಲ್ಲ. ಅಂತರಿಕ್ಷ ಕಾಮ ಯಜುರ್ವೇದ. ಆಮೇಲೆ ತಂದೆ, ಸಾರಿ ತಂದೆ ಅಲ್ಲ ಇಲ್ಲಿ, ಇದು ತಂದೆ ಅಲ್ಲ, ಇದು ಪಿತೃಗಳು. ಪಿತೃಗಳು ಅಂತ ಬರ್ಕೊಳ್ರಿ. ಪಿತೃಗಳು, ತಂದೆ ಅಲ್ಲ, ಪಿತೃದೇವತೆಗಳು, ಪಿತೃಗಳು ಅಂತ ಬರ್ಕೊಳ್ರಿ. ಪಿತೃಗಳು. ಆಮೇಲೆ ಮತ್ತ ಈಗ ತಂದೆ ಅಂತ ಬರ್ಕೊಳ್ರಿ. ಈಗ ತಂದೆ ಅಂತ ಬರ್ಕೊಳ್ರಿ. ಆಮೇಲೆ ವಿಜಿಜ್ಞಾಸ್ಯ ಅಂತ ಬರ್ಕೊಳ್ರಿ. ವಿಜಿಜ್ಞಾಸ್ಯ ಅಂತ ಬರ್ಕೊಳ್ರಿ. ಸರಿ ಆಯಿತು. ಇಲ್ಲಿಗೆ ಎರಡನೇದು ಮುಗೀತು. ಮೂರನೇ ಕೆಟಗರಿ ವಾಯು ಅಥವಾ ಪ್ರಾಣ ಅಂತ ಬರ್ಕೊಳ್ರಿ. ಮುಖ್ಯ ಪ್ರಾಣದೇವರು ವಾಯು ಬರ್ಕೊಂಡು ಅದರ ಮುಂದಗಡೆಗೆ ಸ್ವರ್ಗ, ಸಾಮವೇದ, ಮುಂದೆ ಮನುಷ್ಯರು, ಆಮೇಲೆ ಮಕ್ಕಳು, ಆಮೇಲೆ ಅವಿಜ್ಞಾತ ವಿಷಯ. ಅವಿಜ್ಞಾತ. ಈಗ ಈ ಮೂರು ದೇವತೆಗಳು ಮನಸ್ಸಿಗೆ ಅಭಿಮಾನಿಗಳಾಗಿ ಬ್ರಹ್ಮದೇವರು, ಮಾತಿಗೆ ಅಭಿಮಾನಿಯಾಗಿ ಸರಸ್ವತೀ ದೇವಿಯರು, ಪ್ರಾಣಕ್ಕೆ ಅಭಿಮಾನಿಗಳಾಗಿ ಮುಖ್ಯ ಪ್ರಾಣದೇವರು ಇದ್ದವರು ನಮ್ಮ ದೇಹದಲ್ಲಿ ಇದ್ದದ್ದಷ್ಟೇ ಅಲ್ಲ, ಇನ್ನುಳಿದ ಅನೇಕ ಪದಾರ್ಥಗಳಿಗೂ ಅವರ ಅಭಿಮಾನಿಗಳಾದದ್ದರಿಂದ ಅವರ ಮಹತ್ವ ಹೆಚ್ಚಾಗಲು ಕಾರಣವೆನಿಸಿತು, ಪ್ರಯೋಜಕವೆನಿಸಿತು. ಯಾಕೆ ಸರಸ್ವತೀ ದೇವಿ ದೊಡ್ಡವಳು ಅಂದರೆ ಕೇವಲ ನಮ್ಮ ಮಾತಿಗೆ ಅಭಿಮಾನಿಯಲ್ಲ, ಅವಳು ಭೂಮಿಗೂ ಅಭಿಮಾನಿ, ಅವಳು ಋಗ್ವೇದಕ್ಕೆ ಅಭಿಮಾನಿ, ದೇವತೆಗಳಿಗೆ ಅಭಿಮಾನಿ, ತಾಯಿಗೆ ಅಭಿಮಾನಿಯಾಗಿದ್ದಾಳೆ, ತಿಳಿದ ವಿಷಯಕ್ಕೆ ಅಭಿಮಾನಿಗಳಾಗಿದ್ದಾರೆ. ಇಷ್ಟೆಲ್ಲ ವಸ್ತುಗಳಿಗೆ ಸರಸ್ವತೀ ದೇವಿಯರು ಅಭಿಮಾನಿಗಳಾದದ್ದರಿಂದ ಅವರು ಶ್ರೇಷ್ಠರು. ಅಂದ ಮೇಲೆ ಉಳಿದ ದೇವತೆಗಳಿದ್ದಾರಲ್ಲ, ಅವರು ಇಷ್ಟಿಷ್ಟು ಪದಾರ್ಥಗಳಿಗೆ, ಅಂದರೆ ಸರಸ್ವತೀ ದೇವಿಯು ಎಷ್ಟು ಹೆಚ್ಚು ಹೆಚ್ಚು ಪದಾರ್ಥಗಳಿಗೆ ಅಭಿಮಾನಿನಿಯರಾಗಿದ್ದಾರೋ ಅಷ್ಟು ಉಳಿದ ದೇವತೆಗಳು ಆಗಿರುವುದಿಲ್ಲ. ಅಂದರೆ ಉದಾಹರಣೆಗೆ ಗರುಡಶೇಷ ರುದ್ರದೇವರು ಇನ್ನೂ ಕಡಿಮೆ ಕಡಿಮೆ ವಿಷಯಗಳಿಗೆ ಅಭಿಮಾನಿಗಳಾಗಿರುತ್ತಾರೆ. ಸೌಪರ್ಣಿ ವಾರುಣಿ ಪಾರ್ವತಿಯರು ಇನ್ನೂ ಕಡಿಮೆಯರಾಗಿರುತ್ತಾರೆ. ಹಾಗಾಗಿ ಹೆಚ್ಚಿನ ಪದಾರ್ಥಗಳಿಗೆ ಅಭಿಮಾನಿತ್ವ ಅಂತನ್ನೋದು, ಅಭಿಮಾನಿಗಳಾಗಿರುವಿಕೆ ಅನ್ನೋದು ಅವರ ಉತ್ತಮತ್ವಕ್ಕೆ ಕಾರಣವೆನಿಸುತ್ತದೆ. ಅಂತಹ ಉತ್ತಮರಾದ ದೇವತೆಗಳ ಸನ್ನಿಧಾನ ನಮ್ಮಲ್ಲಿ ಇದ್ದರೆ ನಾವು ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡೆಯುತ್ತೇವೆ. ಇದು ಇಲ್ಲಿ ಮೂಲಭೂತವಾಗಿ ಹೇಳಲಿಕ್ಕೆ ಹೊರಟದ್ದು. ಮುಂದಿನ ಘಟ್ಟದಲ್ಲಿ ಸಪ್ತಾನ್ನ ಬ್ರಾಹ್ಮಣದಲ್ಲಿ ಬ್ರಹ್ಮದೇವರಿಗೂ ಸರಸ್ವತಿಯರಿಗೂ ಪುತ್ರನಾಗಿ ವಾಯುದೇವರು ಜನಿಸಿದರು ಅಂತ ಹೇಳಿ ಹೊರಟಿದ್ದಾರೆ. ನಾನು ಹಿಂದೆ ಹೇಳಿದ್ದೇನೆ, ಆ ಮಾತು ಬಂದದ ಹಿಂದೆ. ಅಂದ್ರೆ ನೋಡಿದರೆ ತಾರತಮ್ಯದಲ್ಲಿ ಕಕ್ಷೆಯಲ್ಲಿ ಬ್ರಹ್ಮವಾಯುಗಳು ಸಮಾನರಾಗಿದ್ದಾರೆ. ಸಮಾನರಾಗಿದ್ದರೂ ಕೂಡ ಬ್ರಹ್ಮದೇವರಿಗೆ ಪುತ್ರತ್ವೇನ ವಾಯುದೇವರ ಒಂದು ರೂಪ ಅದ ಅಂತ ಅನ್ನೋದನ್ನ ಹೇಳಿದ್ದೀನಿ, ಅದಕ್ಕೆ ತಿಳಿಸ್ತಾ ಇದ್ದೀನಿ. ಹಂಗ ರುದ್ರದೇವರು ಕೂಡ ಶೇಷಗರುಡರಿಗೆ ಪುತ್ರರಾದ ಒಂದು ರೂಪ ಅದ. ಮತ್ತು ತಮಗೆ ತಾವೇ ಮಕ್ಕಳಾಗಿ ಹುಟ್ಟಿ ಬರುವಂತಹದ್ದು. ಭಗವಂತನೂ ಅಷ್ಟೇ, ತನಗೆ ತಾನೇ ಮಗನಾಗಿ ಹುಟ್ಟಿ ಬಂದದ್ದು ರೂಪ ಇದೆ. ಹಂಗೆ ಇವರೇನಾಗಿರ್ತಾರೆ ಅಂದ್ರೆ ಹಿಂಗೆ ದೇವತೆಗಳು ಅಲ್ಲಲ್ಲಿ ಹುಟ್ಟಿರ್ತಾರೆ. ಅದಕ್ಕೆ ಕಾರಣ ವಿಶೇಷ ಇರ್ತದೆ. ಏನು ಕಾರಣ ವಿಶೇಷ ಅಂತ ಇಲ್ಲಿ ಹೇಳ್ತಾರೆ. ಇಂಥದ್ದಕ್ಕೆ ಅಭಿಮಾನಿಗಳಾಗಬೇಕಾದ್ರೆ ಇಲ್ಲಿ ಜನಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಥವಾ ಇಲ್ಲಿ ಜನಿಸಿದ್ದಕ್ಕೆ ಇದಕ್ಕೆ ಅಭಿಮಾನಿಗಳನ್ನಾಗಿ ಮಾಡಿದ್ದಾರೆ ಅಂತ ಹೇಳಿರ್ತಾರೆ. ನೋಡ್ರಿ, ತಸ್ಸೈವಾಚ ಪೃಥಿವೀ ಶರೀರಂ ಜ್ಯೋತಿರೂಪಮಯಮಗ್ನಿ ತದ್ಯಾವತ್ತೇವ ವಾಕ್ ತಾವತಿ ಪೃಥಿವೀ ತಾವಾನಯಮಗ್ನಿ. ಈಗೇನು ಮಾಡ್ಲಿಕ್ಕತ್ತಾರ ಅಂತಂದ್ರೆ, ಇದೇನು ಪಂಚಭೂತಗಳು ಹಾಗೂ ಸೂರ್ಯಚಂದ್ರರು ಇವರಿದ್ದಾರೆ. ಈ ಎಲ್ಲ ಪದಾರ್ಥಗಳಿಗೆ ಯಾರ್ಯಾರು ಅಭಿಮಾನಿಗಳು ಅಂತ ಹೇಳಿ ಹೊರಟಿದ್ದಾರೆ. ಮುಂದೀಗ ಅದಕ್ಕೆ ಕಾರಣವನ್ನು ಹೇಳಿ ಹೊರಡ್ತಾರೆ. ತಸ್ಸೈವಾಚ, ಅವಳೇನು ವಾಗಭಿಮಾನಿನಿಯರಾದ ಸರಸ್ವತಿಯರಿದ್ದಾರಲ್ಲ ಅವರಿಗೆ ಪೃಥ್ವೀ ಶರೀರಂ. ಪೃಥ್ವೀ ಶರೀರಂ ಅಂದ್ರೆ ಈ ಭೂಲೋಕ, ಹೇಳಿದ್ವಲ್ಲ ಭೂಮಿ ಅಂತ ತಿಳ್ಕೊಂಡು ಪೃಥ್ವಿ, ಇದು ಅವಳಿಗೆ ಶರೀರವಾಗೇದ. ಬರೀ ಅಷ್ಟೇ ಅಲ್ಲ, ಜ್ಯೋತಿರೂಪಂ ಅಯಂ ಅಗ್ನಿ, ಅಗ್ನಿರೂಪವಾಗಿರುವಂತಹ ಜ್ಯೋತಿಯು ಅವಳಿಗೆ ಶರೀರವಾಗೇದ. ಜ್ಯೋತಿರೂಪಂ ಅಯಂ ಅಗ್ನಿ,
ಈ ಪ್ರಕಾಶಮಾನನಾದ ಅಗ್ನಿ ಇದ್ದಾನಲ್ಲ, ಇದೂ ಕೂಡ ಸರಸ್ವತೀ ದೇವಿಯರ ಶರೀರವೆನಿಸಿದೆ. ಅಂದ್ರೆ ಮತ್ತೆ ಅವೆರಡಕ್ಕೆ ಅಭಿಮಾನಿಗಳಾದರವರು. ಅಲ್ಲಿ ಹಿಂದೆ ಬರ್ಕೊಂಡಿದ್ದಿಲ್ಲ ಜಗದಾಗ, ಮತ್ತೆ ಬರ್ಕೋವಂತ್ರಿ, ಹೇಳ್ತೀನಿ, ಟೈಮ್ ಬರ್ತದೆ. ಅದಕ್ಕೆ ತದ್ಯಾವತ್ತೇವ ವಾಕ್ ತಾವತಿ ಪೃಥಿವೀ ತಾವಾನಯಂ ಅಗ್ನಿ. ಏನು ಅಂದ್ರೆ ಇಲ್ಲೊಂದು ಸಣ್ಣ ಚಿಂತನೆ, ಒಂದು ಸುಮ್ಮನೆ ಉಪನಿಷತ್ತು ಒಂದು ಚಿಂತನೆಗೆ ತೆಗೆದುಕೊಳ್ತದೆ. ಶರೀರ ಅಂತ ಹೇಳ್ತಾ ಇದ್ದೀರಿ ಅಂದಮೇಲೆ, ಶರೀರ ಅಂತ ಹೇಳ್ತಿದ್ದೀರಿ ಅಂದಮೇಲೆ, ಒಂದು ವೇಳೆ ಸರಸ್ವತೀ ದೇವಿಗಿಂತಲೂ ಈ ಎರಡು ಪದಾರ್ಥಗಳು ಹೆಚ್ಚಾಗಿ ಬಿಟ್ಟಿದ್ರೆ, ಅಂದರೆ ವ್ಯಾಪ್ತಿಯಲ್ಲಿ ದೊಡ್ಡದಾಗಿದ್ದರೆ, ಅಳತೆ ದೊಡ್ಡದಾಗಿದ್ದರೆ, ಅವುಗಳು ಇವಳ ಶರೀರವೆಂದು ಕರೆಸಿಕೊಳ್ಳಲು ಹೇಗೆ ಸಾಧ್ಯ? ಶರೀರ ಎಂದಾಗಬೇಕಾದರೆ ಅವಳ ವ್ಯಾಪ್ತಿ ಎಷ್ಟಿದೆಯೋ ಅಷ್ಟೇ ಇವುಗಳ ವ್ಯಾಪ್ತಿ ಇರಬೇಕು. ಇವುಗಳ ವ್ಯಾಪ್ತಿ ಹೆಚ್ಚಾಗಿ ಅವಳ ವ್ಯಾಪ್ತಿ ಕಡಿಮೆಯಾದರೂ ಶರೀರ ಅನಿಸ್ಕೊಳ್ಳೋದಿಲ್ಲ. ಅವಳ ವ್ಯಾಪ್ತಿ ಹೆಚ್ಚಾಗಿ ಇದರ ವ್ಯಾಪ್ತಿ ಕಡಿಮೆಯಾದರೂ ಶರೀರ ಅನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಏನಾಗಬೇಕು ಅಂದರೆ ಸಮಪ್ರಮಾಣವಾಗಿರಬೇಕು ಶರೀರ ಅಂತ ಕರೆಸಿಕೊಳ್ಳಬೇಕಾಗಿದ್ದರೆ. ಶರೀರ ಅಂತ ಕರೆಸಿಕೊಳ್ಬೇಕಾದ್ರೆ ಈಗ ಉದಾಹರಣೆಗೆ ನೀರು ವರ್ಣನ ಶರೀರ ಅಂತ ನಾವು ಕರೆದ್ವಿ ಅಂತ ಇಟ್ಕೊಳ್ರಿ. ನೀರು ವರ್ಣನ ಶರೀರ ಅಂತ ಕರೆದ್ರೆ ಅರ್ಥ ಏನು ಅಂದರೆ, ನೀರು ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೂ ವರ್ಣ ಇರಲೇಬೇಕು. ಈಗ ಇದು ನನ್ನ ಶರೀರ ಅಂತ ನಾ ಕೈ ಎತ್ತಿದಾಗ, ಇಲ್ಲಿಲ್ಲ, ಈ ಕೈ ಒಳಗೆ ನಾ ಇಲ್ಲ, ನನ್ನ ಶರೀರ ಅಲ್ಲಿಗೆ ಬರ್ತದ? ಬರುವುದಿಲ್ಲ. ಅಂದಮೇಲೆ ನನ್ನ ಶರೀರ ಅಂದಾಗ ನಾನು ಇಲ್ಲಿ ಇರಲೇಬೇಕು. ಕೊನೆ ಪಕ್ಷ ಅಭಿಮಾನರ ಇರಬೇಕು. ನಾವು ವ್ಯಾಪ್ತರಲ್ಲದೆ ಇದ್ರೆ ಅಭಿಮಾನರ ಇರಬೇಕಲ್ಲ. ಹಂಗೆ ಈ ಮಂತ್ರ ಹೇಳಿಕತ್ತದ, ತಸ್ಯೈವಾಚ ಪೃಥಿವೀ ಶರೀರಂ ಜ್ಯೋತಿರೂಪಮಯಮಗ್ನಿ ತದ್ಯಾವತ್ತೇವ ವಾಕ್ ತಾವತಿ ಪೃಥಿವೀ ತಾವಾನಯಮಗ್ನಿ. ತತ್ ಯಾವತ್ತೇವ ವಾಕ್, ಎಲ್ಲಿವರೆಗೆ ಸರಸ್ವತೀ ದೇವಿಯರ ವ್ಯಾಪ್ತಿ ಇದೆಯೋ, ತಾವತ್ ಪೃಥಿವೀ, ಅಲ್ಲಿಯವರೆಗೆ ಈ ಪೃಥ್ವಿ ಭಾಗ ಉಂಟು, ಪೃಥ್ವಿ ಭಾಗ ಉಂಟು. ತಾವಾನಯಮಗ್ನಿ, ಅಗ್ನಿ ಎಲ್ಲಿದ್ದಾಳ, ಆ ಸರಸ್ವತೀ ದೇವಿಯರ ಪರಿಣಾಮ ಎಷ್ಟು ಅಳತಿ ಅದನೋ ಅಲ್ಲಿಯವರೆಗೆ ಅಗ್ನಿಯೂ ಇದ್ದಾರೆ. ಮುಗಿತಲ್ಲ ಈಗ. ಅಂದರೆ ಶರೀರಿ ಭಾವವನ್ನೇ ಏನು ಹೇಳಬೇಕು, ದೇವತೆಗಳ ವಿಷಯದಲ್ಲಿ ಸಮಪ್ರಮಾಣದ ವ್ಯಾಪ್ತಿ ಉಳ್ಳವರು ಅಂತ ಹೇಳಬೇಕು. ಇಲ್ಲೇ ಇದ್ರೆ ನಡೆಯೋದಿಲ್ಲ. ಓಕೆ, ಮುಂದ ಅಥ ಏತಸ್ಯ ಮನಸೋದ್ಯೌ ಶರೀರಂ ಜ್ಯೋತಿರೂಪಮಸ್ಯ ಅಸೌ ಆದಿತ್ಯ. ಇನ್ನ ಮನೋಭಿಮಾನಿಗಳಾದ ಬ್ರಹ್ಮದೇವರಿಗೆ ದ್ಯೌಹು ಶರೀರಂ, ದ್ಯುಲೋಕವು ಶರೀರವೆನಿಸ್ತದ. ಸರಿ ಆಯ್ತಾ? ಏನಂತ ದ್ಯೌಹು ದ್ಯುಲೋಕ ಅನ್ನೋದನ್ನು ಎರಡು ರೀತಿಯಿಂದ ತಗೊಳ್ಳಿ ಬರ್ತದೆ. ಮತ್ತು ಒಂದು ಸ್ವರ್ಗ ಅನ್ನೋ ಅಭಿಪ್ರಾಯದಲ್ಲಿ ತಗೊಳ್ಬಹುದು, ಅಂತರಿಕ್ಷ ಅನ್ನೋ ಅಭಿಪ್ರಾಯದಲ್ಲಿ ತಗೊಳ್ಬಹುದು. ಸರಿ. ಜ್ಯೋತಿರೂಪಮಸ್ಸೌ ಆದಿತ್ಯ, ಅಷ್ಟೇ ಅಲ್ಲ, ಸೂರ್ಯನೂ ಕೂಡ ಬ್ರಹ್ಮದೇವರ ಶರೀರ. ತದ್ಯಾವದೇವ ತಾವತ್ ಮನಸ್ತಾವತಿ ದ್ಯೌಹು ತಾವಾನಸಾವಾದಿತ್ಯ. ಅದರಿಂದ ಮನೋಭಿಮಾನಿಗಳಾದ ಬ್ರಹ್ಮದೇವರ ಎಷ್ಟು ಅಳತೆ ಇದೆಯೋ ಅಷ್ಟೇ ದ್ಯುಲೋಕ, ಅಷ್ಟೇ ಆದಿತ್ಯನ ಪರಿಣಾಮವಿದೆ ಅಂತ ತಿಳಿದುಕೊಳ್ಳ್ರಿ. ಮುಗೀತು. ಇನ್ನು ಸ್ವಾರಸ್ಯ. ತೌ ಮಿಥುನಂ ಸಮೈತಾಂ, ಆವಾಣಿ ಬ್ರಹ್ಮರು ಜೊತೆಗೂಡಿದರು. ತತಃ ಪ್ರಾಣೋ ಅಜಾಯತ, ಅವರಿಗೆ ಮಗನಾಗಿ ಮುಖ್ಯ ಪ್ರಾಣದೇವರು ಜನಿಸಿದರು. ಸ ಇಂದ್ರ, ಆ ಮುಖ್ಯ ಪ್ರಾಣದೇವರೇನಾಗ್ಯಾರ, ಇಂದ್ರ ಮಹಾ ಸಮರ್ಥ. ಇಂದ್ರ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಇಂದ್ರ ದೇವರು ಅಂತಲ್ಲ, ಸ್ವರ್ಗಾಧಿಪತಿಗಳು ಅನ್ನೋ ಅಭಿಪ್ರಾಯದಲ್ಲ. ಇಂದ್ರ ಪರಮೈಶ್ವರ್ಯಶಾಲಿ, ಭಾರೀ ಸಮರ್ಥರು ಅಂತ ಅರ್ಥ. ಸ ಯೇಷೋ ಅಸಪತ್ನಃ, ವಾಯುದೇವರಿಗೊಂದು ಕ್ರೆಡಿಟ್, ಕೀರ್ತಿ ಅದಂತ. ಏನು? ಶತ್ರುರಹಿತರು ಅಂತ ವಾಯುದೇವರಿಗೆ ಹೆಸರಂತ. ಅಸಪತ್ನಃ, ಸಪತ್ನ ಅಂದ್ರೆ ಶತ್ರು, ಅಸಪತ್ನ ಅಂದ್ರೆ ಶತ್ರುಗಳಿಲ್ಲದವರು ಅಂತ ಅರ್ಥ. ಬರೆದಿಟ್ಕೊಳ್ರಿ, ಗೊತ್ತಾಗಂಗಿಲ್ಲ. ತೌ ಮಿಥುನಂ ಸಮೇತಾಂ ಅಂದ್ರೆ ಆ ಬ್ರಹ್ಮ ಸರಸ್ವತಿಯರು ಸೇರಿದಾಗ ತತಃ ಪ್ರಾಣೋ ಅಜಾಯತ, ಮುಖ್ಯ ಪ್ರಾಣದೇವರು ಹುಟ್ಟಿದರು. ಸ ಇಂದ್ರ, ಆ ಮುಖ್ಯ ಪ್ರಾಣದೇವರಿಗೆ ಏನಾಗ್ಯದ, ಇಂದ್ರ ಅಂತ ಹೆಸರು. ಇಂದ್ರ ಅಂತ ಹೆಸರು ಅಂದ್ರೆ ಮಹಾ ಸಮರ್ಥರು ಅಂತ ಅರ್ಥ. ಸ ಯೇಷೋ ಅಸಪತ್ನಃ, ಅವರಿಗೆ ಶತ್ರುಗಳೇ ಇಲ್ಲ. ಯಾಕ? ದ್ವಿತೀಯೋ ವೈ ಸಪತ್ನಃ, ಶತ್ರು ಯಾವಾಗ ಆಗ್ತಾನ? ಸಮಾನವಾದ ಬಲ ಇದ್ದವನಾದರೆ ಶತ್ರು ಆಗ್ತಾನ. ದ್ವಿತೀಯ, ಇವನಂತೆ ಇನ್ನೊಬ್ಬನಿದ್ರೆ ಆಗ ಶತ್ರು. ನಾಸ್ಯ ಸಪತ್ನೋ ಭವತಿ, ವಾಯುದೇವರಿಗೆ ಸಮಾನವಾದ ಬಲವುಳ್ಳವನು ಜಗತ್ತಿನಲ್ಲಿ ಮತ್ತೊಬ್ಬನು ಇಲ್ಲವೇ ಇಲ್ಲವಾದದ್ದರಿಂದಾಗಿ ಶತ್ರು ಅಂತಿಲ್ಲವೇ ಇಲ್ಲ. ಹೀಗೆ ನಾವು ಪ್ರಾಣದೇವರನ್ನು ತಿಳಿದಾಗ ಏನಂತ, ಮುಖ್ಯ ಪ್ರಾಣದೇವರು ಅಸಪತ್ನರು, ಮುಖ್ಯ ಪ್ರಾಣದೇವರು ಅಸಪತ್ನರು ಅಂತ ತಿಳಿದುಕೊಂಡು ನಾವು ಉಪಾಸಿಸಿದರೆ ನಮಗೆ ಇದ್ದ ಶತ್ರುಗಳು ಕಡಿಮೆಯಾಗ್ತಾ ಬರ್ತಾರೆ, ಹೊಸ ಶತ್ರುಗಳು ಹುಟ್ಟುಕೊಳ್ಳಂಗಿಲ್ಲ.
ಇವ್ರು ಕಡಿಮೆ ಆಗೋಣ, ಹೊಸದಾಗಿ ಹುಟ್ಕೊಂಬೋಣ. ಇದೊಂದು ದೊಡ್ಡ ಸಮಸ್ಯೆ. ಎರಡು ಭಾಳ ದೊಡ್ಡ ಸಮಸ್ಯೆ ಅದ. ಅದಕ್ಕೆ ಹಂಗೆ ಆಗಂಗಿಲ್ಲ. ಏವಂ ವೇದ ಅಂತ ಹೇಳಿದರು. ಇದು ಮುಗಿದ ಮೇಲೆ ಅಥ ಏತಸ್ಯ ಪ್ರಾಣಸ್ಯಾಪ ಶರೀರಂ ಜ್ಯೋತಿರೂಪಮಸೌ ಚಂದ್ರ ಅಂತ ಮತ್ತೆ ಮುಂದಿನ ಘಟ್ಟ ಪ್ರಾರಂಭ ಆಗ್ತದೆ. ಈ ಪ್ರಾಣದೇವರಿಗೆ ನೀರು ಶರೀರ, ಚಂದ್ರ ಶರೀರ. ನೀರು ಚಂದ್ರ ಇಬ್ಬರು. ತದ್ ಯಾವಾನೇವಸ್ಯ ಪ್ರಾಣಸ್ತಾವತ್ಯಾಪಹ ತಾವಾನಸೌ ಚಂದ್ರ. ಇಲ್ಲಿಗೆ ಪ್ರಾಣದೇವರು ಎಷ್ಟಿದ್ದಾರೋ ಅಲ್ಲಿಯವರೆಗೆ ನೀರು, ಅಲ್ಲಿಯವರೆಗೆ ಚಂದ್ರನಿದ್ದಾನೆ ಎಂದು ತಿಳಿಯಬೇಕು. ಶ್ರೀಕೃಷ್ಣಾರ್ಪಣಮಸ್ತು.